ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ ಮನರಂಜನೆ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಅಂಜಲಿ ಶ್ರಾವಣಿ ಜೊತೆ ಮಾತಾಡಿಕೊಂಡು ಹೋಗಿದ ಮೇಲೆ ಅಂಜಲಿ ಹೇಳಿರೋ ಮಾತನ್ನ ಕೇಳಿ ಶ್ರಾವಣಿಗೆ ತುಂಬಾ ಬೇಜಾರಾಗುತ್ತೆ. ಅಷ್ಟಕ್ಕೂ ಈ ಮನೆಯಲ್ಲಿ ಏನು ನಡೀತಿದೆ, ಇವ್ರಿಗೆ ಸಹಾಯ ಮಾಡೋಕೆ ಅಂತ ಬಂದು ನಮ್ಮ ಜೀವನನೇ ಹಾಳಾಗ್ತಿದೆಯಲ್ಲ. ಅಲ್ಲ, ನಾನು ಸುಬ್ಬುನ ಏನಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು. ಅಷ್ಟಕ್ಕೂ ಅಂಜಲಿಗೆ ಸುಬ್ಬು ಮೇಲೆ ಆಗಿರೋದು ಪ್ರೀತಿ ಅಲ್ಲ, ಇವ್ರಿಗೆ ಸುಬ್ಬು ಮಾಡಿರೋ ಸಹಾಯದಿಂದ ಸುಬ್ಬು ಮೇಲೆ ಇವ್ರಿಗೆ ಇಷ್ಟ ಆಗಿದೆ, ಅದನ್ನೇ ಪ್ರೀತಿ ಅಂತ ತಿಳ್ಕೊಂಡಿದ್ದಾಳೆ. ಅಲ್ಲ, ಅವನು ಯಾರೋ ಮೋಸ ಮಾಡ್ದ ಅಂತ ಹೇಳಿ ಅವನ ಜಾಗದಲ್ಲಿ ಸುಬ್ಬುನ ಕೂರಿಸ್ಬೇಕು ಅಂತ ಇವಳು ಹೋಗ್ತಿದ್ದಾಳಲ್ಲ. ಏನು ಮಾಡಲಿ, ಈಗಲೂ ಕೂಡ ನಾನು ಸುಮ್ಮನೆ ಇದ್ದರೆ ಸುಬ್ಬುನ ಖಂಡಿತ ನಾನು ಕಳ್ಕೊಬೇಕಾಗುತ್ತೆ. ಇಲ್ಲ, ಮೊದಲು ನಾನು ನನ್ನ ಜೀವನನ ಉಳಿಸ್ಕೋಬೇಕು, ಇಲ್ಲ ಅಂತಂದರೆ ನನ್ನ ಜೀವನನೇ ಹಾಳಾಗೋಗುತ್ತೆ. ಮೊದಲು ಮನೆಯವ್ರಿಗೆ ಸತ್ಯ ಹೇಳ್ತೀನಿ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಅಲ್ಲಿಗೆ ಬಂದು, ಮೇಡಮ್ ಅವರೇ, ನೀವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಈ ಮನೆನ ತೊರೆಯೋ ಥರ ಕಾಣಿಸ್ತಿದೆ, ಎಲ್ಲಿ ನಿಮ್ಮ ಲಗೇಜು ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಕಾಂತಮ್ಮ, ಇದು ತಮಾಷೆ ಮಾಡೋ ಟೈಮ್ ಅಲ್ಲ, ಸುಬ್ಬುಗೂ ಅಂಜಲಿಗೂ ಮದುವೆ ಮಾಡಿಸ್ಬೇಕು ಅಂತ ಈ ಮನೆಯವರು ಹೋಗ್ತಿದ್ದಾರೆ. ಹೀಗೆ ಆದರೆ ನಾವು ಸುಬ್ಬುನ ಕಳ್ಕೊಬೇಕಾಗುತ್ತೆ. ಅಲ್ಲ ಕಾಂತಮ್ಮ, ಇವರೆಲ್ರಿಗೂ ಸತ್ಯ ಹೇಳೋಣ ಅಂತ ಅಂದ್ಕೊಂಡ್ರೆ ಎಲ್ಲರೂ ನೊಂದ್ಕೊಳ್ತಾರೆ. ಒಂದು ವೇಳೆ ಸತ್ಯ ಹೇಳದೆ ಇದ್ದರೆ ನಮ್ಮ ಜೀವನನೇ ಹಾಳಾಗೋಗುತ್ತೆ. ಇಲ್ಲ, ಆ ಥರ ಯಾವುದೇ ಕಾರಣಕ್ಕೂ ಆಗಬಾರ್ದು. ಇವ್ರಿಗೆ ಸಹಾಯ ಮಾಡೋಕ್ಕೋಗಿ ನಮ್ಮ ಜೀವನನ ನಾವು ಯಾಕೆ ಹಾಳು ಮಾಡ್ಕೊಬೇಕು? ಇಷ್ಟೆಲ್ಲ ಆದಮೇಲೂ ಕೂಡ ನಾವು ಸತ್ಯನ ಹೇಳಿಲ್ಲ ಅಂತಂದರೆ ಅದು ತುಂಬ ದೊಡ್ಡ ತಪ್ಪಾಗುತ್ತೆ. ಈಗಲೇ ಹೋಗಿ ನಾನು ಸತ್ಯ ಹೇಳ್ತೀನಿ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾರೆ. ಆಗ ಕಾಂತಮ್ಮ, ಅಯ್ಯೋ ಮೇಡಮ್ ಅವರೇ, ನಿಮ್ಗೇನು ತಲೆಗಿಲೆ ಕೆಟ್ಟಿದೆಯಾ? ಈಗ ನೀವು ಏನು ಹೇಳೋಕ್ಕೆ ಹೋಗ್ಬಿಡಿ, ಸುಮ್ಮನಿರಿ ಅಂತ ಹೇಳ್ತಾರೆ. ನೋಡಿ ಕಾಂತಮ್ಮ, ನಾನೊಬ್ಬಳೇ ಹೋಗಿ ಸತ್ಯ ಹೇಳೋದಕ್ಕಿಂತ ನೀವು ಕೂಡ ನನ್ನ ಜೊತೆ ಬನ್ನಿ, ಆವಾಗ ಮನೆಯವರೆಲ್ಲ ನಂಬ್ತಾರೆ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾರೆ. ಆಗ ಕಾಂತಮ್ಮ ಶ್ರಾವಣಿನ ತಡೆದು, ಮೇಡಮ್ ಅವರೇ, ಈ ಮದುವೆನ ಯಾರೂ ತಡಿಬಾರ್ದು, ನೀವು ಕೂಡ ತಡಿಬಾರ್ದು ಮೇಡಮ್ ಅವರೇ ಅಂತ ಹೇಳಿ ಶ್ರಾವಣಿ ಬಾಯಿ ಮುಚ್ತಾರೆ. ಶ್ರಾವಣಿ ಬಿಡಿಸ್ಕೊಳ್ಳೋಕೆ ಹೋಗೋಷ್ಟರಲ್ಲಿ ಕಾಂತಮ್ಮ ಅವರು ಅವ್ರ ಮುಖದ ಮೇಲೆ ತಂದಿರೋ ಕ್ಲೋರೋಫಾರ್ಮ್ನ ಸ್ಪ್ರೇ ಮಾಡ್ತಾರೆ. ಶ್ರಾವಣಿ ಮೂರ್ಛೆ ಹೋಗ್ತಾರೆ. ಆಗ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ಅವರೇ, ಈ ಮದುವೆ ಮುಗಿಯೋವರೆಗೂ ನೀವು ಆರಾಮಾಗಿ ರೆಸ್ಟ್ ಮಾಡಬೇಕು. ಒಟ್ಟಿನಲ್ಲಿ ಈ ಮದುವೆನ ಯಾವುದೇ ಕಾರಣಕ್ಕೂ ನಿಮ್ಮಿಂದ ತಡೆಯೋದಕ್ಕೆ ಆಗಬಾರ್ದು ಅಂತ ಹೇಳಿ ಮನೆಯೊಳಗೆ ಕರ್ಕೊಂಬರ್ತಾರೆ. ಅಷ್ಟರಲ್ಲಿ ಪ್ರತಾಪ್ ರಾಜ್ ಅವರು ಅಳಿಯಂದ್ರೆ ಅಂತ ಕೂಗ್ತಾ ಮೆಟ್ಲು ಇಳ್ಕೊಂಡು ಬರ್ತಿರೋದನ್ನ ನೋಡಿ ಕಾಂತಮ್ಮ ಗಾಬರಿಯಿಂದ ಶ್ರಾವಣಿನ ಅಲ್ಲೇ ಇರೋ ಕರ್ಟನ್ ಹಿಂದೆ ಯಾರಿಗೂ ಕಾಣಿಸ್ತಿರೋ ರೀತಿ ಬಚ್ಚಿಡ್ತಾರೆ. ಆಗ ಪ್ರತಾಪ್ ರಾಜ್ ಅವರು, ಕಾಂತಮ್ಮ ಇಲ್ಲೇನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಕಾಂತಮ್ಮ ಕರ್ಟನ್ನ ಕೈಯಲ್ಲಿ ಇಟ್ಕೊಂಡು, ಈ ಕರ್ಟನ್ನು ತುಂಬಾ ಚೆನ್ನಾಗಿದೆ, ನಮ್ಮ ಬಾಂಬೆಲಿರೋ ಮನೆಗೂ ಕೂಡ ಇದೇ ಥರ ಕರ್ಟನ್ನು ಹಾಕಿಸ್ಬೇಕು ಅಂತ ಹೇಳ್ತಾರೆ. ಆಗ ಪ್ರತಾಪ್ ರಾಜ್ ಅವರು, ಬಾಂಬೆಲಿರೋರೆಲ್ಲ ಮಿಷಿನಲ್ಲಿ ತಯಾರಿಸಿರೋದಕ್ಕೆ ಮನಸೋಲ್ತಾರೆ, ಇದು ಬಾಂಬೆಯಿಂದ ತರಿಸಿರೋದಲ್ಲ, ಮೈಸೂರಿಂದ ಕೈ ಮಗ್ಗದಲ್ಲಿ ತಯಾರಿಸಿರೋವಂಥ ಕರ್ಟನ್ ಇದು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಹೌದು, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಪಾಪ ನೀವು ಯಾವುದೋ ಕೆಲಸದ ಮೇಲೆ ಆಸೆ ಬಂದ್ರಿ ಅಂತ ಅನಿಸುತ್ತೆ, ನಾನು ನಿಮ್ಮ ದಾರಿಗೆ ಅಡ್ಡ ಬಂದುಬಿಟ್ಟೆ ಅಂತ ಹೇಳ್ತಾರೆ. ಆಗ ಪ್ರತಾಪ್ ರಾಜ್ ಅವರು, ನಾನು ಅಳಿಯಂದ್ರನ್ನ ಹುಡ್ಕೊಂಡು ಬಂದೆ, ಅವರೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ನನಗೂ ಗೊತ್ತಿಲ್ಲ ಅಂತ ಕಾಂತಮ್ಮ ಹೇಳ್ತಾರೆ. ಪ್ರತಾಪ್ ರಾಜ್ ಅವರು ಅಲ್ಲಿಂದ ಹೋದ್ಮೇಲೆ ಶ್ರಾವಣಿನ ಎತ್ಕೊಂಡು ಕಾಂತಮ್ಮ ಅಲ್ಲಿಂದ ರೂಮ್ ಕಡೆ ಹೋಗ್ತಾರೆ. ಮತ್ತೆ ಇಲ್ಲಿ ಮುತ್ತು ದೀಪಕ್ನ ವಿಚಾರಿಸೋಕ್ಕೆ ಅಂತ ಹೇಳಿ ಅಲ್ಲಿರೋ ಮನೆಗಳಲ್ಲೆಲ್ಲ ಕೇಳ್ತಿರ್ತಾರೆ. ಸುಬ್ಬು ಅವರು ಅಲ್ಲಿರೋ ಎಲ್ಲ ಫ್ಯಾಕ್ಟ್ರಿಗಳು, ಇದಕ್ಕಿಂತ ಮುಂಚೆ ಅವರು ಕೆಲಸ ಮಾಡ್ತಿದ್ದ ಜಾಗದಲ್ಲೆಲ್ಲ ಕೇಳ್ತಾರೆ. ಮತ್ತು ಎಲ್ಲೂ ಕೂಡ ದೀಪಕ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ದಿರೋದು ನೋಡಿ ಸುಬ್ಬು ಮುತ್ತುಗೆ ಫೋನ್ ಮಾಡ್ತಾರೆ. ಮುತ್ತು, ದೀಪಕ್ ಕೆಲಸ ಮಾಡ್ತಿದ್ದಂಥ ಫ್ಯಾಕ್ಟ್ರಿ ಮತ್ತು ಅವ್ನು ರೆಗ್ಯುಲರ್ ಆಗಿ ಓಡಾಡ್ತಿದ್ದ ಹೋಟ್ಲು, ಬೇಕ್ರಿ ಎಲ್ಲ ಕಡೆ ವಿಚಾರಿಸ್ದೆ, ಅವನ ಬಗ್ಗೆ ಯಾರೂ ಕೂಡ ಏನು ಇನ್ಫಾರ್ಮೇಷನ್ನೇ ಹೇಳ್ತಿಲ್ಲ ಅಂತ ಹೇಳ್ತಾರೆ. ಆಗ ಮುತ್ತು ಕೂಡ, ಹೌದು ಸುಬ್ಬು, ನಾನು ಕೂಡ ಕೆಲವು ಕಡೆ ವಿಚಾರಿಸ್ದೆ, ಆದರೆ ಒಂದಂತೂ ಗೊತ್ತಾಯಿತು, ಅವನು ಇಲ್ಲಿಲ್ಲ, ಯಾರಿಗೂ ಅವನ ಬಗ್ಗೆ ಗೊತ್ತೂ ಇಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಸರಿ, ನೀವಿರೋ ಜಾಗದಲ್ಲೇ ಇರಿ, ನಾನೇ 2 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಕಾರ್ ತೊಗೊಂಡು ಮುತ್ತು ಇರೋ ಜಾಗಕ್ಕೆ ಬರ್ತಾರೆ. ಆಗ ಈಗೇನು ಸುಬ್ಬು ಮಾಡೋದು, ದೀಪಕ್ ಬಗ್ಗೆ ಯಾವುದೇ ರೀತಿ ಸುಳಿವು ಕೂಡ ಸಿಗ್ತಿಲ್ವಲ್ಲ ಅಂತ ಮುತ್ತು ಕೇಳ್ತಾರೆ. ಆಗ ಸುಬ್ಬು, ನನಗೂ ಅದೇ ಅರ್ಥ ಆಗ್ತಿಲ್ಲ, ನಾನು ಅವ್ನು ಕೆಲಸ ಮಾಡ್ತಿದ್ದ ಫ್ಯಾಕ್ಟ್ರಿ ವಿಚಾರಿಸ್ದೆ, ಹಾಗೆ ಅವ್ನು ಕುಡಿತಿದ್ದ ಜಾಗ, ಜೂಜಾಡ್ತಿದ್ನಲ್ಲ ಆ ಜಾಗ, ಅಲ್ಲೆಲ್ಲ ವಿಚಾರಿಸ್ದೆ, ಎಲ್ಲೂ ಕೂಡ ಅವನ ಬಗ್ಗೆ ಯಾರು ಏನು ಬಾಯಿ ಬಿಡಲಿಲ್ಲ ಅಂತ ಹೇಳ್ತಾರೆ. ಸುಬ್ಬು, ಅವನಿಗೆ ಇಷ್ಟೆಲ್ಲ ಕೆಟ್ಟ ಚಟಗಳಿದ್ವಾ ಅಂತ ಕೇಳ್ತಾರೆ. ಆಗ ಸುಬ್ಬು, ಇಷ್ಟು ಮಾತ್ರ ಅಲ್ಲ, ದುಡ್ಡುಗೋಸ್ಕರ ಏನು ಕೆಲಸ ಬೇಕಾದರೂ ಮಾಡೋ ಅಂಥ ದೊಡ್ಡ ಫ್ರಾಡ್ ಅವನು ಅಂತ ಹೇಳ್ತಾರೆ. ಆಗ ಮುತ್ತು, ಅಂಜಲಿ ಅಮ್ಮವರು ಹೋಗಿ ಇಂಥವನ್ನ ಪ್ರೀತಿ ಮಾಡಿ ಮದುವೆ ಆದ್ರ ಅಂತ ಕೇಳ್ತಾರೆ. ಆಗ ಸುಬ್ಬು, ಇದರಿಂದ ದೊಡ್ಡ ಪಿತೂರಿನೇ ಇದೆ ಮುತ್ತು, ಅಂದರೆ ಅಂಜಲಿ ಮೇಡಮ್ ಅವ್ರ ಹಿಂದೆ ಇವನನ್ನು ಬಿಟ್ಟು ಪ್ರೀತಿಸಿ ಮದುವೆ ಆಗೋ ಥರ ನಾಟಕ ಆಡೋದಕ್ಕೆ ದುಡ್ಡು ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ರಾಜೇಶ್ವರಿ ಅಂತ ಹೇಳ್ತಾರೆ. ಆಗ
ಮುತ್ತುಗೂ ಗಾಬರಿ ಆಗುತ್ತೆ. ಸುಬ್ಬು ಏನು ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ಸುಬ್ಬು ಹೌದು, ದೀಪಕ್ ಫ್ರೆಂಡ್ ಹೇಳಿದ ಮೇಲೆ ನನಗೂ ಕೂಡ ಈ ವಿಷಯ ಗೊತ್ತಾಗಿದ್ದು ಅಂತ ಹೇಳ್ತಾರೆ. ಆಗ ಮುತ್ತುಗೆ ಬೇಜಾರಾಗುತ್ತೆ. ನಮ್ಮ ತಲೈವರ ಜೊತೆ ಇದ್ಕೊಂಡೆ ಅವ್ರಿಗೆ ನಂಬಿಕೆ ದ್ರೋಹ ಮಾಡ್ತಿದ್ದಾರಾ, ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು, ಮೊದಲು ಹೋಗಿ ಅವಳನ್ನ ಕೊಂದಾಕ್ತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಮುತ್ತು ಒಂದು ನಿಮಿಷ ತಾಳ್ಮೆಯಿಂದ ಇರಿ, ಆ ಥರ ಪಡೋಕ್ಕೆ ಹೋಗಬೇಡಿ, ನಾವಿವಾಗ ಕೊನೆ ಹಂತದಲ್ಲಿದ್ದೀವಿ. ಅದು ಅಲ್ಲದೆ ದೀಪಕ್ ಇವಾಗ ಗೋವಾದಲ್ಲಿರೋ ಕ್ಯಾಸಿನೋದಲ್ಲಿ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗಿದೆ. ಮತ್ತು ಗೋವಾದಲ್ಲಿರೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನನಗೆ ಗೊತ್ತಿರೋರೊಬ್ಬರು ಇದ್ದಾರೆ, ಅವನನ್ನು ಹುಡ್ಕೋದಿಕ್ಕೆ ಹೇಳಿದ್ದೀನಿ. ಅವನು ಸಿಕ್ತಿದ್ದಾಗಿ ಅವನನ್ನು ಕರ್ಕೊಂಡು ಬಂದು ನಮ್ಮ ಎದುರುಗಡೆ ನಿಲ್ಲಿಸ್ತಾರೆ. ಆವಾಗ ಸಾಕ್ಷಿ ಸಮೇತ ನಾವು ರಾಜೇಶ್ವರಿ ಅವ್ರನ್ನ ಇಟ್ಕೊಡ್ಬೋದು ಅಂತ ಹೇಳ್ತಾರೆ. ಆಗ ಮುತ್ತು ಹೌದು, ಆದಷ್ಟು ಬೇಗ ಅವನು ಸಿಗಬೇಕು, ಅಲ್ಲಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಸುಬ್ಬು ಹೌದು, ಅವನನ್ನು ನಾವು ಕರ್ಕೊಂಡು ಬಂದು ಯಜಮಾನ್ರ ಮುಂದೆ ನಿಲ್ಲಿಸಿ ಎಲ್ಲ ಸತ್ಯನೂ ಬಾಯಿ ಬಿಡಿಸ್ಬೇಕು, ಇಲ್ಲ ಅಂದರೆ ತೊಂದರೆ ಆಗಿಬಿಡುತ್ತೆ. ಅದು ಅಲ್ಲದೆ ನಾಳೆ ಬೆಳಗ್ಗೆನೇ ನನಗೂ ಅಂಜಲಿಗೂ ಮದುವೆ ಮಾಡಿಸ್ಬೇಕು ಅಂತ ಯಜಮಾನ್ರು ಅಂದ್ಕೊಂಡಿದ್ದಾರೆ. ಆ ಥರ ಮಾತ್ರ ಯಾವುದೇ ಕಾರಣಕ್ಕೂ ಆಗಬಾರ್ದು, ಅದಕ್ಕಿಂತ ಮುಂಚೆ ನಮಗೆ ದೀಪಕ್ ಸಿಗಬೇಕು ಅಂತ ಹೇಳ್ತಾರೆ. ಆಗ ಮುತ್ತು ಸುಬ್ಬು ಕೈ ಇಟ್ಕೊಂಡು, ಸುಬ್ಬು, ಮನುಷ್ಯ ಕಷ್ಟದಲ್ಲಿದ್ದಾಗ ದೇವ್ರು ಬಂದು ಸಹಾಯ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ರೂಪದಲ್ಲಿ ಬರ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮತ್ತು ನಮ್ಮ ತಲೈವರಿಗೆ ಮತ್ತು ನಮ್ಮ ಮನೆಗೋಸ್ಕರ ನೀವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ, ನಿಮ್ಮ ಋಣ ನಮ್ಮ ಮೇಲಿದೆ, ನಿಮ್ಮ ಬದುಕು ಮತ್ತು ನಿಮ್ಮ ಪ್ರೀತಿ ಹಾಳಾಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಸರಿ, ಮತ್ತು ಇನ್ನೊಂದು ವಿಷಯ, ದೀಪಕ್ ನಮ್ಮ ಕೈಗೆ ಸಿಗೋವರೆಗೂ ರಾಜೇಶ್ವರಿ ಬಗ್ಗೆ ನಮಗೆ ಗೊತ್ತಾಗಿದೆ ಅನ್ನೋ ವಿಷಯ ರಾಜೇಶ್ವರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆಯಿತು ಅಂತ ಮುತ್ತು ಒಪ್ಕೊಂಡ್ಮೇಲೆ ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಇಲ್ಲಿ ಕಾಂತಮ್ಮ ಶ್ರಾವಣಿನ ಎತ್ಕೊಂಡು ಸ್ಟೋರ್ ರೂಮಿಗೆ ಬರ್ತಾರೆ. ಮೇಡಮ್ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾಳೆ ಮದುವೆ ಆಗೋ ತನಕ ನೀವು ಮ್ಯೂಟಲ್ಲಿ ಇರಬೇಕು, ಇಲ್ಲಾಂದರೆ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ಒಂದು ವೇಳೆ ಈ ಮನೆ ಯಜಮಾನಿಗೆ ಏನಾದರೂ ಸತ್ಯ ಗೊತ್ತಾಗೋದ್ರೆ ಅವನು ಬಂದೂಕನ್ನ ತಗೊಂಡು ನಮ್ಮನ್ನೆಲ್ಲ ಸುಟ್ಟು ಬಿಡ್ತಾನೆ. ನಾಳೆ ಮದುವೆ ಒಂದು ಆಗೋದ್ರೆ ಕಾರ್ತಿಕೇಯ ಈ ಮನೆ ಅಳಿಯ ಆಗ್ತಾನೆ. ಆ ಅಂಜಲಿ ಹತ್ರ ಒಳ್ಳೆಯವಳಾಗಿ ನಾನು ಈ ಮನೇಲೇ ಸೆಟಲ್ ಆಗಿಬಿಡ್ತೀನಿ. ನಾನು ಒಳ್ಳೆಯವಳಲ್ಲ, ನಾನು ತುಂಬ ಸ್ವಾರ್ಥಿ, ನಾನು ತುಂಬ ಕೆಟ್ಟವಳು, ನಾನು ಚೆನ್ನಾಗಿರ್ಬೇಕಷ್ಟೇ, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಒಳ್ಳೇದು ಮಾಡ್ತೀನಿ ಅಂತ ಬಂದು ಈ ರೀತಿ ಕಷ್ಟಪಡ್ತಾ ಇರೋದು ನೀವು, ನಾನಲ್ಲ. ಇದೆಲ್ಲ ನಿಮಗೆ ಆಗಬೇಕಾದ್ದೆ. ನೀವು ಅಂದ್ಕೊಂಡಿರೋಷ್ಟು ಒಳ್ಳೆಯವಳಂತೂ ಅಲ್ಲ. ನಾನು ಅಂದ್ಕೊಂಡಿರೋದು ಆಗಬೇಕು ಅಂದರೆ ನೀವು 24 hours ಹೀಗೆ ಇರಬೇಕು. ನಾನು ಕೊಟ್ಟಿರೋ ಮೆಡಿಸನ್ ಕೂಡ ಅಷ್ಟೊತ್ತೇ ಕೆಲಸ ಮಾಡೋದು. ನೀವು ನಾಳೆ ತನಕ ಈ ರೀತಿ ಸೈಲೆಂಟಾಗಿ ಇದ್ಬಿಟ್ರೆ ನನಗೇನು ಸಮಸ್ಯೆ ಆಗಲ್ಲ ನೋಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಸ್ವಲ್ಪ ಮುಂದೆ ಬರ್ತಾರೆ. ಕಾರ್ತಿಕೇಯನ್ಗೆ ಫೋನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಸುಬ್ಬುಗೆ ಫೋನ್ ಮಾಡ್ತಾರೆ. ಕಾರ್ತಿಕೇಯ ಎಲ್ಲಿದೆಯೋ ಅಂತ ಹೇಳ್ತಾರೆ. ಯಾಕಂತ ಮತ್ತೆ ಏನಾಯಿತು ಅಂತ ಸುಬ್ಬು ಕೇಳ್ತಾರೆ. ಆಗ ಕಾಂತಮ್ಮ, ಬೆಳಿಗ್ಗೆಯಿಂದ ಶ್ರಾವಣಿ ಮೇಡಮ್ ಅವ್ರ ಮನೇಲಿ ಎಲ್ಲೂ ಕಾಣ್ತಿಲ್ಲ ಕಣೋ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ನನಗಂತೂ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಕಾಂತಮ್ಮತ್ತೆ ಅವ್ರು ಎಲ್ಲೂ ಹೋಗಿರಲ್ಲ, ಅಲ್ಲೇ ಎಲ್ಲೋ ಇರ್ತಾರೆ, ವಾಕ್ ಮಾಡ್ತಾ ಇರ್ತಾರೆ, ಒಂದು ಸರಿ ನೋಡಿ ಅಂತ ಹೇಳ್ತಾರೆ. ಕಾರ್ತಿಕೇಯ, ಅವರೆಲ್ಲೂ ಕಾಣಲಿಲ್ಲ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ನನಗೆ ಯಾಕೋ ಭಯ ಆಗ್ತಿದೆ ಕಣೋ ಅಂತ ಹೇಳ್ತಾರೆ. ಭಯ ಯಾಕೆ ಅಂತ ಸುಬ್ಬು ಕೇಳ್ತಾರೆ. ಆಗ ಕಾಂತಮ್ಮ, ಒಂದು ವೇಳೆ ಮೇಡಮ್ ಅವ್ರು ಏನಾದರೂ ಪ್ರಾಣಕ್ಕೆ ಅಪಾಯ ಮಾಡ್ಕೊಂಡಿದ್ರೆ ಅಂತ ಹೇಳ್ತಾರೆ. ಕಾಂತಮ್ಮತ್ತೆ ಏನು ಮಾತಾಡ್ತಿದ್ದೀರಾ ಅಂತ ಸುಬ್ಬು ಕೇಳ್ತಾರೆ. ನೀನು ಟೆನ್ಷನ್ ಆಗಬೇಡ, ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ತನ್ನ ಗಂಡನ್ನ ಇನ್ನೊಬ್ರು ಯಾರೋ ಮದುವೆ ಆಗ್ತಾ ಇರೋದನ್ನ ಮೇಡಮ್ ಅವರು ಹೇಗೆ ಸಹಿಸ್ಕೋತಾರೆ ನೀನೇ ಹೇಳೋ. ನೀನು ಅಂಜಲಿ ಜೊತೆ ಮದುವೆ ಮಾಡ್ಕೊಬಿಡ್ತೀಯ ಅನ್ನೋ ಕಾರಣಕ್ಕೆ ಅವರು ಪ್ರಾಣಕ್ಕೆ ಏನಾದರೂ ಅಪಾಯ ಮಾಡ್ಕೊಂಡಿರಬಹುದಲ್ವಾ ಕಾರ್ತಿಕೇಯ ಅಂತ ಹೇಳ್ತಾರೆ. ಕಾಂತಮ್ಮತ್ತೆ, ಸುಮ್ಮನೆ ಏನೇನೋ ಮಾತಾಡಿ ನನಗೆ ಟೆನ್ಷನ್ ಕೊಡಬೇಡಿ, ಈಗಾಗಲೇ ನಾನು ಟೆನ್ಷನಲ್ಲಿ ಇದ್ದೀನಿ, ಮೇಡಮ್ ಅವರು ಆ ರೀತಿಯೆಲ್ಲ ಏನೂ ಮಾಡ್ಕೊಳ್ಳೋ ಅಂಥವ್ರಲ್ಲ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಕಾರ್ತಿಕೇಯ ನೀನೇನೋ ಹಾಗೆ ಹೇಳ್ತೀಯ, ಆದರೆ ಮನಸ್ಸು ನಮ್ಮ ಮಾತನ್ನು ಕೇಳಬೇಕಲ್ಲ, ಬೇಜಾರಲ್ಲಿ ಏನು ಬೇಕಾದರೂ ಮಾಡ್ಕೋತಾರೆ. ಪಾಪ ಶ್ರಾವಣಿ ಮೇಡಮ್ ಅವರು ಎಲ್ಲೋದ್ರು, ಏನು ಕಥೆನೋ, ಅವ್ರ ಪ್ರಾಣಕ್ಕೆ ಏನಾದರೂ ಅಪಾಯ ಮಾಡ್ಕೊಳ್ದೇ ಇದ್ರೆ ಅಷ್ಟೇ ಸಾಕು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮೇಡಮ್ ಅವರೇ, ಈಗ ನಾನು ಹೋಗ್ತೀನಿ, ನೀವು ಎಚ್ಚರ ಆದಮೇಲೆ ಬೇಕಾದರೆ ಬಂದು ಲಾಲಿ ಹಾಡ್ತೀನಿ, ಅದರ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಇರೋ ಸ್ಪ್ರೇನೇ ಸಾಕು, ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಕಾಂತಮ್ಮ ಸ್ಟೋರ್ ರೂಮ್ ಬಾಗಿಲು ಹಾಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ರಾಜಿಯನ್ನು ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಧನರಾಜ್ ಅವ್ರು ಬರ್ತಾರೆ. ರಾಜೇಶ್ವರಿ, ಅವನು ದೀಪಕ್ ಅಂತ ಸತ್ಯ ಗೊತ್ತಾದ ಮೇಲೆ ಅವನನ್ನು ಯಾಕೆ ಇನ್ನೂ ಉಳಿಸಿರೋದು, ಈಗಲೇ ಅವನ ಕತೆನ ಮುಗಿಸ್ಬೋದಲ್ವಾ, ನಮ್ಮ ಪ್ಲ್ಯಾನ್ ಇದ್ದಿದ್ದು ಅದೇ ಅಲ್ವಾ ಅಂತ ಹೇಳ್ತಾರೆ. ಆಗ ರಾಜ್ ಇದ್ದನು, ನಾವೇನೋ ಹಾಗೆ ಪ್ಲ್ಯಾನ್ ಮಾಡಿದ್ದು, ಆದರೆ ಈಗ ಅವನನ್ನು ಮುಗ್ಸೋಕ್ಕಾಗಲ್ಲ, ನನ್ನ ಬಗ್ಗೆ ಎಲ್ಲ ಸತ್ಯ ಅವನಿಗೆ ಗೊತ್ತಿದೆ, ನಾನು ಒಳ್ಳೆಯವಳಲ್ಲ, ಈ ಮನೇನ ಸರ್ವನಾಶ ಮಾಡೋಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಿದೆ, ಮತ್ತು ಅಂಜಲಿನ ಮದುವೆಯಾಗಿ ಅವಳ ಜೀವನ ನಾಶ ಮಾಡಬೇಕು, ಈ ಮನೇನ ಸರ್ವನಾಶ ಮಾಡಬೇಕು ಅಂತ ನಾನೇ ಅವನಿಗೆ ಹೇಳಿದ್ದೆ. ಈಗ ನೋಡಿದ್ರೆ ಇಲ್ಲಿಗೆ ಬಂದು ಅಂಜಲಿ ಜೀವನನ ಸರಿ ಮಾಡ್ತಾ ಇದ್ದಾನೆ. ಅವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತಲೇ ಗೊತ್ತಿಲ್ಲ. ನನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತಿದ್ರೂ ಈ ರೀತಿ
ಈ ಮನೆಯಲ್ಲೇ ನಮ್ಮ ಜೊತೆ ಇದ್ದಾನೆ ಅಂದರೆ ಅವನು ಧೈರ್ಯದಿಂದ ಈ ರೀತಿ ಇದ್ದಾನೋ ಅಥವಾ ಅವನು ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾನೋ ಒಂದು ಅರ್ಥ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ನಾನೇ ಅವನಿಗೆ ಸುಪಾರಿ ಕೊಟ್ಟಿರೋದು ಅನ್ನೋ ವಿಷಯ ಅವನು ಬೇರೆ ಯಾರಿಗಾದ್ರೂ ಹೇಳಿದರೆ ಆಗ ಏನು ಮಾಡೋದು ಅಂತ ಹೇಳ್ತಾರೆ. ಆಗ ಧನು, ಹೌದು ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಮತ್ತೀಗ ಏನು ಮಾಡೋದು ಅಂತ ಹೇಳ್ತಾರೆ. ಒಂದೇ ಒಂದು ಸರಿ ಅವನು ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಸಾಕು, ಒಂದು ಪ್ರಾಣ ತೆಗೆದು ತುಂಬಾ ಕಷ್ಟ. ಆದರೆ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಅವನು ಬಾಯಿ ಬಿಡಿಸ್ಬೋದಲ್ವಾ, ಸತ್ಯ ಏನು ಅನ್ನೋದು ತಿಳ್ಕೋಬೇಕು. ಆದರೆ ಅವನು ಸಿಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಹೇಳ್ತಾರೆ. ಆಗ ಧನರಾಜ್, ಹೌದು ಪ್ರಾಣ ತೆಗೆಯೋದು ಕಷ್ಟನೇ, ಆದರೆ ಪ್ರಾಣ ಹಿಂಸೆ ಮಾಡೋದೇನು ಕಷ್ಟ ಅಲ್ಲ ಅಲ್ವಾ. ಅವನು ಒಂದು ಸರಿ ಸಿಗಾಕೊಂಡ್ರೆ ಸಾಕು, ಅವನ ಬಾಯಿಂದ ಸತ್ಯ ಆಚೆ ಕಕ್ಕಿಸ್ಬಹುದು. ಆದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ನೋಡೋಣ ಇರುದನೋ, ನಾಳೆ ತನಕ ಟೈಮ್ ಇದೆ, ಅಷ್ಟರಲ್ಲಿ ನಾವೇನಾದರೂ ಮಾಡಲೇಬೇಕು ಅಂತ ಹೇಳ್ತಾರೆ. ಮತ್ತು ಅಂಜಲಿ ಒಬ್ಬರೇ ಯೋಚನೆ ಮಾಡ್ತಾ ಓಡಾಡ್ತಾ ಇರ್ತಾರೆ. ಅಲ್ಲಿಗೆ ಕಾಂತಮ್ಮ ಬರ್ತಾರೆ. ಮಗಳೇ ಏನಾಯಿತು, ಯಾರಿಗೋಸ್ಕರ ಕಾಯ್ತಿದ್ಯಮ್ಮ ಅಂತ ಕೇಳ್ತಾರೆ. ಆಗ ಅಂಜಲಿ, ನೀವು ನನ್ನ ಮಗಳೇ ಅಂತ ಕರೆದ್ರ ಅಂತ ಹೇಳ್ತಾರೆ. ಹೌದಮ್ಮ, ನಾನು ನಿನಗಾಗಲೇ ಹೇಳಿದ್ನಲ್ಲ, ನೀನು ನನ್ನ ದೊಡ್ಡ ಮಗಳ ಥರನೇ ಕಾಣ್ತಾ ಇದೆಯಾ ಅಂತ. ನಾನೇನಾದರೂ ಆ ರೀತಿ ಕರೆದಿದ್ರಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾರೆ. ಆಗ ಅಂಜಲಿ ಅಮ್ಮ ಅಂತ ಕರೀತಾರೆ. ಆಗ ಕಾಂತಮ್ಮನಿಗೆ ಖುಷಿ ಆಗುತ್ತೆ. ಅಂತೂ ಕುರಿ ಹಳ್ಳಕ್ಕೆ ಬಿತ್ತು ಅಂತ ಯೋಚನೆ ಮಾಡ್ತಾ, ಮಗಳೇ ಕಂದ ನೀನು ನನ್ನ ಅಮ್ಮ ಅಂತ ಕರೆದ ಅಂತ ಹೇಳಿ ಅಂಜಲಿನ ತಪ್ಕೋತಾರೆ. ಆಗ ಅಂಜಲಿ, ನಾನು ಇದಕ್ಕಿಂತ ಮುಂಚೆ ತಪ್ಪಾದ ವ್ಯಕ್ತಿನ ಮದುವೆ ಮಾಡಿಕೊಂಡು ನನ್ನ ಜೀವನ ಹಾಳಾಯಿತು ಅಂತ ಕೊರಗ್ತಾ ಇದ್ದೆ. ಅದರಿಂದ ನನ್ನ ಸಂಬಂಧಗಳೆಲ್ಲ ದೂರ ಆಗಿತ್ತು. ಈಗ ಹೊಸಬ್ರು ನನ್ನ ಜೀವನದಲ್ಲಿ ಬಂದಿದ್ದಾರೆ, ಅವರಿಂದಾಗಿ ಹೊಸ ಸಂಬಂಧಗಳೆಲ್ಲ ಹತ್ತಿರ ಆಗ್ತಿದ್ದಾವೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಹಳೇದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡೋದಕ್ಕೆ ನಾನು ತುದಿಗಾಲಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಈಗ ಯಾರಿಗೋಸ್ಕರ ಕಾಯ್ತಾ ಇದೆಯಾ ಮಗಳೇ ಅಂತ ಕೇಳ್ತಾರೆ. ಇನ್ಯಾರಿಗೆ, ನಿಮ್ಮ ಅಳಿನಿಗೋಸ್ಕರ ಕಾಯ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ ಅವ್ರನ್ನ ಅಳಿಯ ಅಂತ ಹೇಳಿದ್ದಕ್ಕೆ ಅಂತ ಅಂಜಲಿ ಹೇಳ್ತಾರೆ. ಆಗ ಕಾಂತಮ್ಮ, ಇರಲಿ ಬಿಡಮ್ಮ ಪರವಾಗಿಲ್ಲ, ನೀನು ನನಗೆ ಮಗಳು ಅಂದಮೇಲೆ ಅವರು ನನಗೆ ಅಳಿಯನೇ ತಾನೆ, ಅವರು ಬರ್ತಾರೆ, ನೀನೇನು ತಲೆ ಕೆಡಿಸ್ಕೋಬೇಡ, ಜಾಸ್ತಿ ಹೊತ್ತು ನಿದ್ದೆಗೆಡಬೇಡ, ಹೋಗಿ ಮಲ್ಕೋ, ನಾಳೆ ಬೆಳಗ್ಗೆ ಮದುವೆ ಇದೆ, ನೀನು ನಿದ್ದೆ ಕೆಟ್ಟರೆ ನಾಳೆ ನಿನ್ನ ಮುಖ ಚೆನ್ನಾಗಿ ಕಾಣಿಸಲ್ಲ, ಬಾಯ್ ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಅಂಜಲಿ, ನಾನು ತಪ್ಪು ಮಾಡ್ತಾ ಇದ್ದೀನ, ನಾನು ಬೇರೆಯವ್ರನ್ನ ಮದುವೆ ಆಗಿದ್ದು, ಈಗ ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ, ಅವ್ರಿಗೆ ನಾನಂದರೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ನನ್ನ ಪ್ರೀತಿ ವಿಷಯನ ಅಪ್ಪನಿಂದ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದೆ. ಈಗಲೂ ನಾನು ಸತ್ಯ ಮುಚ್ಚಿಟ್ರೆ ನನಗೆ ಮತ್ತೆ ಯಾವತ್ತೂ ಕ್ಷಮೆ ಅನ್ನೋದೇ ಇರೋದಿಲ್ಲ. ಈಗಲೇ ಅಪ್ಪನ ಹತ್ರ ಹೋಗಿ ಎಲ್ಲ ಸತ್ಯನೂ ಹೇಳಬೇಕು. ನಾನು ಮದುವೆ ಆಗಿದ್ದೆ ಬೇರೆ, ಇವರೇ ಬೇರೆ ಅನ್ನೋ ವಿಷಯನ ಹೇಳಬೇಕು, ಅದೇ ಸರಿ ಅಂತ ಯೋಚನೆ ಮಾಡ್ತಾ ಅವರು ಪ್ರತಾಪ್ ರಾಜ್ ಅವ್ರ ಹತ್ರ ಹೋಗ್ತಾರೆ. ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಮತ್ತೆ ಫೋನ್ ಕಟ್ ಮಾಡ್ತಾರೆ. ಆಗ ಅಂಜಲಿ, ಅಪ್ಪ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಏನು ವಿಷಯ ಹೇಳಮ್ಮ, ನೀನು ಯಾವುದಕ್ಕೂ ಸಂಕೋಚ ಪಟ್ಕೋಬೇಡ, ಹೆದರ್ಕೋಬೇಡ, ಏನೇ ವಿಷಯ ಇದ್ದರೂ ನೀನು ನನ್ನ ಹತ್ರ ಹೇಳಬಹುದು. ಇದಕ್ಕಿಂತ ಮುಂಚೆ ನೀನು ನಿನ್ನ ಮದುವೆ ವಿಷಯನ ಮುಚ್ಚಿಟ್ಟಿದ್ದಕ್ಕೆ ಅಲ್ವಾ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು, ಏನು ವಿಷಯ ಹೇಳಮ್ಮ ಅಂತ ಕೇಳ್ತಾರೆ. ಆಗ ಅಂಜಲಿ, ಅಪ್ಪ ನಾನೀಗ ಹೇಳೋ ವಿಷಯನ ಕೇಳಿ ನೀವು ಟೆನ್ಷನ್ ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು ಅಪ್ಪ ಅಂತ ಹೇಳ್ತಾರೆ. ಪ್ರತಾಪ್ ಅವ್ರಿಗೆ ಗಾಬರಿ ಆಗುತ್ತೆ. ಅಂಜಲಿ ಅವ್ರನ್ನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.